ಇಳಿಬೇಕಾದ್ರೆ ಸ್ಟೆಪ್ ಮಿಸ್ ಆದಾಗ ಸಡನ್ ಆಗಿ ಕಾಲ್ ಲಾಕ್ ಆಗಿಬಿಟ್ರೆ ಮತ್ತೆ ಮಂಡಿ ತಿರುಗಿಸ್ಬಿಟ್ರೆ ಈ ತರ ಈ ಲಿಗಮೆಂಟ್ ಇಲ್ಲಿ ಲಾಕ್ ಆಗಿಬಿಟ್ಟಿದ್ದಾಗ ಹಿಂಗ್ ಹೋದಾಗ ಈ ಲಿಗಮೆಂಟ್ ಕಟ್ ಆಗುತ್ತೆ. ಫ್ರೆಂಡ್ಸ್, ನಿಮ್ ಮುಂದೆ ಇವತ್ತು ನಾನು ಬರ್ತಕ್ಕಂಥ ವಿಷಯ ಏನು ಅಂತಂದ್ರೆ ACL ಇಂಜುರೀಸ್. ACL ಅಂತಂದ್ರೆ ಒಂದು ಕಾಂಬಿನೇಷನ್ ಲಿಗಮೆಂಟ್ ಇಂಜುರಿ ಇನ್ ದ ಬಾಡಿ. ಇದು ಯಾವಾಗ ಆಗುತ್ತಂದ್ರಪ್ಪ, ನಾವು ಇಳಿಬೇಕಾದ್ರೆ ಸ್ಟೆಪ್ ಮಿಸ್ ಆದಾಗ ಸಡನ್ ಆಗಿ ಕಾಲ್ ಲಾಕ್ ಆಗಿಬಿಟ್ರೆ ಮತ್ತೆ ಮಂಡಿ ತಿರುಗಿಸ್ಬಿಟ್ರೆ ಈ ತರ ಈ ಲಿಗಮೆಂಟ್ ಇಲ್ಲಿ ಲಾಕ್ ಆಗಿಬಿಟ್ಟಿದ್ದಾಗ ಹಿಂಗ್ ಹೋದಾಗ ಈ ಲಿಗಮೆಂಟ್ ಕಟ್ ಆಗುತ್ತೆ. ಇಲ್ಲ ಗಾಡಿಯಿಂದ ಇಳಿಬೇಕಾದ್ರೆ ಸ್ಲೋ ಗಾಡಿ ಇಳಿಸ್ತೀವಿ, ಜಸ್ಟ್ ಸಡನ್ ಆಗಿ ಸ್ಟೆಪ್ ಆಗಿ ಇಡ್ತೀವಲ್ಲ, ಅವಾಗ ಟ್ವಿಸ್ಟ್ ಆದಾಗ ಆಗುತ್ತೆ. ಮತ್ತೆ ಈ ಸ್ಪೋರ್ಟ್ಸ್ ಇಂಜುರೀಸ್ ಅಲ್ಲಿ ಕಾಮನ್ ಆಗಿ ಆಗುತ್ತೆ. ಈ ಫುಟ್ಬಾಲು ಮತ್ತೆ ಬಾಸ್ಕೆಟ್ ಬಾಲು ಅಂತದಲ್ಲಿವೆ ಲೆಗ್ ಲಾಕ್ ಆಗ್ಬಿಟ್ಟು ನೀ ಹತ್ರ ಟ್ವಿಸ್ಟ್ ಆದ್ರೆ ಆಗುತ್ತೆ. ಸೊ ಅದು ಕಾಂಬಿನೇಷನ್ ಇಂಜುರೀಸ್. ಇದ್ಯಾಕಪ್ಪ ಇದ್ರ ಬಗ್ಗೆ ಇಷ್ಟು ನಾವು ಕುತೂಹಲ ಅಂತಂದ್ರೆ, ಇದೊಂದು ಇದೆಯಲ್ಲ ACL ಅನ್ನೋದು ಒಂದು ಸ್ಟೆಬಿಲೈಸರ್ಸ್. ಒಂದು ಮೂಳೆ ಮೇಲೆ ಇನ್ನೊಂದು ಮೂಳೆ ಜರಗದ ಹಾಗೆ ತಡೆದಿಟ್ಕೊಳ್ಳುತ್ತೆ. ಒಂದು ಮುಂದೆ ಇರುತ್ತೆ ಅದಕ್ಕೆ ACL ಅಂತೀವಿ, ಇನ್ನೊಂದು ಹಿಂದೆ ಇರುತ್ತೆ ಅದಕ್ಕೆ PCL ಅಂತೀವಿ. ಒಂಥರ ಇವು ಜೋಡೆತ್ತು ತರ, ಒಂದು ಜೋಡೆತ್ತು ನಮ್ಮ ಎತ್ತಿನ ಗಾಡಿಗೆ ಹೆಂಗ್ ಜೋಡೆತ್ತು ಆ ತರನೇ ಇವೆಲ್ಲ ನಮ್ಮ ಸ್ಟೆಬಿಲಿಟಿಗೆ ಇಂಪಾರ್ಟೆಂಟ್. ಇದು ಅರ್ಧಾಗ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ ನೀ, ಮತ್ತೆ ಸ್ಲಿಪ್ ಆಗೋದು, ಮತ್ತೆ ಒಂಥರ ಏನಾಗುತ್ತೆ ಸ್ಟೆಬಿಲಿಟಿ ಗಿವಿಂಗ್ ವೇ ಅಂತೀವಿ, ಆ ತರ ಆಗುತ್ತೆ. ಅದ್ರ ಜೊತೆಗೆ ಇಲ್ದಿರೋದ್ರಿಂದ ನಮ್ಗೆ ಏನಾಗುತ್ತೆ, ಒಂಥರ ಡಿಸೇಬಲ್ ರನ್ನಿಂಗು, ಸ್ಪೋರ್ಟ್ಸ್ ಆಡೋರಿಗೆ ಮತ್ತೆ ಫೀಲ್ಡ್ ವರ್ಕ್ ಅಂತವ್ರಿಗೆ ಬಹಳನೇ ತೊಂದರೆ ಆಗುತ್ತೆ. ಮತ್ತೆ ಹತ್ತಿ ಇಳಿಯೋ ಇರೋರಿಗೆ ಅಂತವ್ರಿಗೆ ಬಹಳನೇ ತೊಂದರೆ ಆಗುತ್ತೆ. ಮತ್ತೆ ಇದು ಅರದ ಮೇಲೆ ಏನಪ್ಪಾ ಆಗುತ್ತೆ ಅಂತ, ಅದು ಇಲ್ಲ ಅಂದಾಗ ಏನಾಗುತ್ತೆ ಅಂತಂದ್ರೆ ಮಂಡಿ ಚಿಪ್ ಸೌದೋಗುತ್ತೆ ಹಾಗೆ ಓಡಾಡಿದ್ರೆ. ಮತ್ತೆ ಈ ಮೆನಿಸ್ಕಸ್ ಅಂತ ಇನ್ನೊಂದು ಲಿಗಮೆಂಟ್ ಇರುತ್ತೆ, ಅದು ಕೂಡ ಹರಿದೋಗ್ಬಿಟ್ಟು ಲಾಕ್ ಆಗುತ್ತೆ ಒಂದೊಂದ್ಸತಿ ಜಾಯಿಂಟ್. ಈ ಸವಿಯೋದು ಏನಕ್ಕಪ್ಪ ಅಂತಂದ್ರೆ ನಮ್ದು ಗಾಡಿ ಬ್ಯಾಲೆನ್ಸ್ ಇಲ್ಲ ಅಂತ ಅಂದ ತಕ್ಷಣ, ವೀಲ್ ಬ್ಯಾಲೆನ್ಸ್ ಇಲ್ಲ ಅಂದ ತಕ್ಷಣ ಟೈರ್ ಸವಿಯುತ್ತೆ. ಅದೇ ತರ ಈ ಮಂಡಿ ಚಿಪ್ ಸವಿಯುತ್ತೆ. ಅದಕ್ಕೋಸ್ಕರ ACL ಅನ್ನೋದು ಇಂಜುರಿ ಆಗಿರೋದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹೆಂಗ್ ತಿಳ್ಕೊಳ್ತೀರಪ್ಪ, ಎಕ್ಸ್ರೇಲ್ ಕಾಣುತ್ತಾ? ಇಲ್ಲ, ಇದಕ್ಕೆ MRI ಮತ್ತೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್. ಆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ನಾವು MRI ಮಾಡಿ ಕನ್ಫರ್ಮ್ ಮಾಡ್ತೀವಿ. ಯೂಶಲಿ ಎಂಗೇಜ್ ಇರೋರಿಗೆ, ಬಹಳ ಆಕ್ಟಿವಿಟಿ ಡಿಮ್ಯಾಂಡಿಂಗ್ ಇರೋರಿಗೆ, ಓಡಾಡೋರಿಗೆ ಇದ್ರ ಬಗ್ಗೆ ಯೂಶಲಿ ಕಂಪ್ಲೀಟ್ ಏರ್ ಆದ್ರೆ ಸರ್ಜರಿ ಬೇಕಾಗುತ್ತೆ. ಇನ್ನು ಕೆಲವ್ರಿಗೆ ಯಾರಿಗೆ ಸರ್ಜರಿ ಬೇಕಾಗಲ್ಲಪ್ಪ ಅಂದ್ರೆ ವಯಸ್ಸಾಗಿರೋರಿಗೆ ಮತ್ತೆ ಈ ಸೆಡೆಂಟರಿ ಲೈಫ್ ಸ್ಟೈಲು ನಾನು ನೋಡಲ್ಲಪ್ಪ ಅನ್ನೋರಿಗೆ ಬೇರೆ ACL ಬದಲು ಬೇರೆ ಮಸಲ್ ಸ್ಟ್ರೆಂಥನಿಂಗ್ ಮಾಡಿಕೊಂಡು ಫಿಸಿಯೋಥೆರಪಿಯಲ್ಲೂ ಕೆಲವರು ಯುವರಾಜ್ ಸಿಂಗ್ಗೆ ಆಗಿತ್ತು, ಅವ್ನು ಬರೀ ಫಿಸಿಯೋಥೆರಪಿಯಲ್ಲೇನೆ ಮಾಡ್ಕೊಂಡ ಲಾಸ್ಟ್ ಫ್ಯಾಗ್ ಎಂಡ್ ಆಫ್ ಹಿಸ್ ಕರಿಯರ್ ಅಲ್ಲಿ. ಅದು ಫಿಸಿಯೋಥೆರಪಿ ಅಂತಂದ್ರೆ ಇದನ್ನ ಬೇರೆ ಬ್ರೇಸಿಂಗ್ ಮಾಡ್ಕೊಳುತ್ತೆ. ACL ಕೆಲಸ ಮಾಡೋದನ್ನ ಬೇರೆ ಮಸಲ್ಸ್ ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದ್ರಿಂದನೂ ಸಾಲ್ವ್ ಆಗುತ್ತೆ. ಅಂತವ್ರಿಗೆ ಮಾತ್ರ ಯಾರು ಮಾಡ್ಕೋತಾರೋ ಅವ್ರಿಗೆ ಡಿಮ್ಯಾಂಡ್ ಅಡ್ಜಸ್ಟ್ ಆಗುತ್ತೆ, ಅವ್ರಿಗೆ ಸರ್ಜರಿ ಬೇಕಾಗಲ್ಲ. ಈ ಉಳಿದಿರೋರೆಲ್ಲರಿಗೂ ಆದಷ್ಟು ಸ್ಪೋರ್ಟ್ಸ್ ಆಡೋರಿಗೆ ಮತ್ತೆ ಎಂಗೇಜ್ ಅವ್ರಿಗೆ ಸಜೆಸ್ಟ್ ಮಾಡ್ತದೆ. ಯಾಕಂತಂದ್ರೆ ಅದಿಲ್ಲ ಅಂತಂದ್ರೆ ಸೌದೋಗುತ್ತೆ, ಮತ್ತೆ ಮೆನಿಸ್ಕಸ್ ಅನ್ನೋದನ್ನ ಲಿಗಮೆಂಟ್ ಇದನ್ನು ಹರಿದೋಗೋ ಚಾನ್ಸಸ್ ಇರುತ್ತೆ. ಮತ್ತೆ ಬೇಗನೆ ಮಂಡಿ ಚಿಪ್ಪು ಕಲ್ಕೋತಿಲ್ಲ, ಅದೊಂದ್ಸತಿ ಕಾರ್ಟಿಲೇಜ್ ಹೋದ್ಮೇಲೆ ಮತ್ತೆ ವಾಪಸ್ ಬರಲ್ಲ. ಅದಕ್ಕೋಸ್ಕರ ಇದಕ್ಕೆ ಆರ್ಥ್ರೋಸ್ಕೋಪಿಕ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಅದನ್ನ ಮಾಡ್ತೀವಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.